ಮೆಂತ್ಯ ಪ್ಯಾಕ್. ಸೊ ಇದನ್ನು ಫಸ್ಟ್ ಟೈಮ್ ಹಾಕಿದ್ದೀನಿ. ಹೇಗೆ ಬರ್ತಿದೆ ಲೈಕ್ ಫುಲ್ ಸಾಫ್ಟ್ ಸಾಫ್ಟ್ ಸಾಫ್ಟ್. ಮದುವೆಗೆ ರೆಡಿ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತೊಂದು ರ್ಯಾಂಡಮ್ ಡೇ ವ್ಲಾಗ್ ಥರ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ದ ಡೇ ಗೋಸ್ ಅಂತ. ಸೊ ಇವತ್ತು ನಾನು ಹೇರ್ ಪ್ಯಾಕ್ ಆ್ಯಂಡ್ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಬೇಕು. ಸೊ ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇವಾಗ ಹೋಗ್ಬಿಟ್ಟು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ. ಸೊ ನಾನು ಹೇರ್ ಪ್ಯಾಕಿಗೆ ಏನೇನು ಹಾಕ್ತೀನಿ, ಏನು ಹಚ್ಕೊಳ್ತೀನಿ ಅಂತ ನೋಡೋಣ. ದೆನ್ ಆಫ್ಟರ್ ದಟ್ ಫೇಸ್ ಪ್ಯಾಕ್ ಕೂಡ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಎಸ್ ಗೈಸ್ ಲೆಟ್ಸ್ ಸ್ಟಾರ್ಟ್ ಆರ್ ಡೇ. ಸೊ ಇದನ್ನ ರಾತ್ರಿ ಮೆಂತ್ಯನ ನೆನೆಸಿ, ಮೆಂತ್ಯನ ಈ ಥರ ನೆನೆಸಿರೋ ಮೆಂತ್ಯ ಬಂದುಬಿಟ್ಟು ಈ ಥರ ಆಗಿರುತ್ತೆ. ಸೊ ಇದನ್ನು ಇವಾಗ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೀಗ ಮೊಸರು ಹಾಕ್ಕೊಂಡು ತಲೆಗೆ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಗ್ರೋತ್ ಬರುತ್ತೆ, ಥಿಕ್ಕಾಗುತ್ತೆ ಆ್ಯಂಡ್ ಒಂಥರ ಸಾಫ್ಟ್ನೆಸ್ ಕೊಡುತ್ತೆ. ಸೊ ಇವಾಗ ಇದನ್ನ ತಲೆಗೆ ಪ್ಯಾಕ್ ಥರ ಹಾಕೊಳ್ಳೋಣ. ಸೊ ಇವಾಗ ಇದಕ್ಕೆ ನಾನು ಮೊಸರು ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಇದನ್ನು ತಲೆಗೆ ಪ್ಯಾಕ್ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಹೇಗೆ ನಾನು ಪ್ಯಾಕ್ ಹಾಕ್ಕೊಂಡಿದ್ದೀನಿ ಫುಲ್. ಇವಾಗ ಹೀಗೆ ನನ್ನ ಮೆಂತ್ಯ ಪ್ಯಾಕ್. ಸೊ ಇದನ್ನ ವೀಕ್ಲಿ ಒನ್ಸ್ ಹಚ್ಚೋದ್ರಿಂದ ಕೂದಲು ಥಿಕ್ಕಾಗುತ್ತೆ ಆ್ಯಂಡ್ ಕೂದಲು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾನು ಕ್ಲೀನಾಗಿ ಪ್ಯಾಕ್ ಹಾಕ್ಕೊಳ್ತೀನಿ ನೋಡಿ. ಸೊ ಗೈಸ್, ಇವಾಗ ಫಾಕ್ಸ್ ಟೇಲ್ದು ಫೇಸ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಫುಲ್ ಸೆಲ್ಫ್ ಪ್ಯಾಂಪರಿಂಗ್ ಡೇ. ಸೊ ಇದನ್ನು ಫಸ್ಟ್ ಟೈಮ್ ಹಾಕಿದ್ದೀನಿ. ಹೇಗೆ ಬರುತ್ತೋ ರಿಸಲ್ಟು ಗೊತ್ತಿಲ್ಲ. ಸೊ ವಿಲ್ ಸಿ ಹೌ ಇಟ್ ಕಮ್ಸ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿದ್ದೀನಿ. ಇದರಲ್ಲಿ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗುತ್ತೆ, ಬ್ರೈಟ್ನೆಸ್ ಕೊಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ವಿಲ್ ಸಿ ರಿಯಲಿ ಇಟ್ ವರ್ಕ್ಸ್ ಔಟ್ ಆರ್ ನಾಟ್ ಅಂತ. ಡಿ-ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತಾ, ಹೇಗೆ ಟ್ಯಾನ್ ಆಗಿರೋದನ್ನೆಲ್ಲ ಅಂತ. ಸೊ ಇದನ್ನೆಲ್ಲ ಇವಾಗ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಈಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತೀನಿ ಏನು ಬಂದಿದೆ, ಹೇಗಿದೆ ರಿಸಲ್ಟ್ ಅಂತ ನೋಡೋಣ. 1 hour later. ಸೊ ಗೈಸ್, ಈಗ ನಾನು ರೆಡಿ ಆಗಿದ್ದೀನಿ. ಇವಾಗ ಆಚೆಗಡೆ ಲಂಚ್ಗೆ ಹೋಗ್ತಾ ಇದ್ದೀನಿ. ಸೊ ಆಚೆ ಲಂಚ್ಗೆ ಹೋಗಿ ಇವತ್ತು ಫುಲ್ ಡೇ ಹೇಗೆ ಹೋಗುತ್ತೆ ನೋಡೋಣ. ಸೊ ಮಮ್ಮಿ ನಾನು ಇಬ್ಬರೇ ಹೋಗ್ತಿದ್ದೀವಿ. ಇವತ್ತು ಸ್ಯಾಟರ್ಡೆ. ಕೂದಲಿಗೆ ಚೆನ್ನಾಗಿ ಕಾಣಿಸ್ತಿದೆ, ಲೈಕ್ ಫುಲ್ ಸಾಫ್ಟ್ ಆಗಿದೆ ಆ್ಯಂಡ್ ದಟ್ ಸ್ಮೆಲ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ಫೇಸಲ್ಲಿ ಏನು ಗ್ಲೋ ಬರ್ತಿದೆಯಾ ಅಂತ ನೀವೇ ಹೇಳಬೇಕು. ಐ ಫೆಲ್ಟ್ ಎಸ್ ಲಿಟಲ್ ಗ್ಲೋ ಇತ್ತು. ನೋಡೋಣ, ಇದಿನ್ನೂ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಅಪ್ಲೈ ಮಾಡಬೇಕಂತೆ. ಆ್ಯಂಡ್ ಎಸ್, ಈಗ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಸೊ ಹೇಗಿದೆ ಗೈಸ್ ನನ್ನ ಈ ಔಟ್ಫಿಟ್? ಸೊ ಇವಾಗ ನಾವಿಲ್ಲಿ ಸ್ವಾತಿ ಹೋಟೆಲ್ಗೆ ಬಂದ್ವಿ. ಬಿರಿಯಾನಿ ಒಂದು ರೌಂಡ್ ತಿಂದಾಯಿತು. ಸೊ ನೆಕ್ಸ್ಟ್ ಮೀಲ್ಸ್ ತೊಗೊಂಡಿದ್ವಿ. ಸೊ ಮೀಲ್ಸ್ ಫಸ್ಟ್ ನಾನು ಅನ್ನ ಸಾಂಬಾರು ತಿಂದೆ ಆ್ಯಂಡ್ ಆಲ್ಸೋ ಒಂದು ಕಲ್ಮಿ ಕಬಾಬ್ ತೊಗೊಂಡ್ವಿ. ಕಲ್ಮಿ ಕಬಾಬು ತುಂಬ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಮಮ್ಮಿ ಇಸ್ ಡನ್. ಮಮ್ಮಿಗೆ ಇನ್ನೇನು ಬೇಡ, ಮಮ್ಮಿದು ಊಟ ಮುಗೀತು. ಬಟ್ ನೀವು ಸ್ಯಾಟರ್ಡೆ ರಶ್ ನೋಡಬೇಕು ಗೈಸ್. ಫುಲ್ ಜಾಗ ಫೀಲ್ಡ್. ನಮ್ಮಿಬ್ರಿಗೆ 2 ಸೀಟ್ ಸಿಕ್ಕಿದ್ದು, ಮಿಕ್ಕಿದವರೆಲ್ಲ ವೆಯ್ಟಿಂಗ್. ಸೊ ಕಲ್ಮಿ ಕಬಾಬ್ ಸೋ ಯಮ್ಮಿ, ನನ್ನ ಫೇವ್ರೆಟ್ ಇದು. ಸೊ ಜಸ್ಟ್ ಜಾಸ್ತಿ ಸೈಟ್ಸ್ ತೊಗೊಂಡಿಲ್ಲ, ವೆರಿ ಲಿಮಿಟೆಡ್ ತೊಗೊಂಡ್ವಿ. ಆ್ಯಂಡ್ ಆಬ್ವಿಯಸ್ಲಿ ಸ್ವಾತಿಗೆ ಬರ್ತಿದ್ದೀವಿ ಅಂತ ಅಂದರೆ ಪಪ್ಪು ಅನ್ನ ತಿನ್ನದೇ ಇರೋಕ್ಕಾಗತ್ತಾ. ಸೊ ಎಸ್, ಯಮ್ಮಿಯಾಗಿ ಪಪ್ಪು ಅನ್ನ, ತುಪ್ಪ, ಅದ್ರ ಜೊತೆಗೆ ಪಾಪಡನ್ನ ಇಟ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗನೇ. The next day. ಸೊ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಗೈಸ್. ಇವತ್ತು ಮಾರ್ನಿಂಗ್ ಮದರ್ಸ್ ಡೇ. ಸೊ ಮದರ್ಸ್ ಡೇಗೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡ್ತಾಯಿದ್ದೀವಿ. ಸೊ ನೆನ್ನೆ ಫುಲ್ ಟಯರ್ಡ್ ಆಗೋ ಊಟ ತಿಂದು ಬಂದು ಮಲ್ಕೊಂಬಿಟ್ಟೆ, ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ಸಂಡೇ ಐ ಆಮ್ ಕಂಟಿನ್ಯೂಯಿಂಗ್ ದ ವೀಡಿಯೋ. ಸೊ ಇಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಫಿಶ್ ತೊಗೊಂಡ್ಬಂದ್ಬಿಟ್ವಿ. ಸೊ ಇವತ್ತು ಫಿಶ್ ಅಡುಗೆ ಮಾಡೋಣ ಅಂತ. ಬಿಕಾಸ್ ಈವ್ನಿಂಗ್ ಹೆಂಗಿದ್ರು ಒಂದು ಮದುವೆಗೆ ಹೋಗ್ತಿದ್ದೀವಿ, ಅಂದರೆ ಒಂದು ರಿಸೆಪ್ಷನ್ ಇತ್ತು. ಸೊ ಜಸ್ಟ್ ಒಂದು ಫಿಶ್ ಕರಿ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಇದನ್ನೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ.
ಸೊ ಈಗ ಮನೆಗೆ ಬಂದು ಫಿಶ್ನ ಶಂಕರ ಮೀನು ತಂದಿದ್ವಿ. ಸೊ ಮೀನನ್ನ ತೊಗೊಂಡು ಬಂದು ಒಳ್ಳೆ ಸೂಪರ್ಬಾಗಿರೋ ಟೇಸ್ಟಿ ಯಮ್ಮಿಯಾಗಿರೋಂಥ ಒಂದು ಸಾರು ಮಾಡಿದ್ದಾಯಿತು. ಸೊ ನೀವು ನೋಡ್ಬೋದು ಏನು ಸಕ್ಕತ್ತಾಗಿ ಬಂದಿದೆ. ಸೊ ಮಾವಿನಕಾಯಿ ಎಲ್ಲ ಹಾಕಿ ಸೂಪರ್ಬಾಗಿ ಯಮ್ ಆ್ಯಂಡ್ ಟೇಸ್ಟಾಗಿ ಸಾಂಬಾರು ಮಾಡಿದ್ದೀನಿ. ಸೊ ಇದ್ರದ್ದು ರೆಸಿಪಿ ಬೇಕು ಅಂತಂದರೆ ನನಗೆ ನೀವು ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರದ್ದೊಂದು ರೆಸಿಪಿ ಕೂಡ ನಾನು ಮಾಡಿ ಹಾಕ್ತೀನಿ. ಸೊ ಈಗ ಜಸ್ಟ್ ಆಗಿದೆ. ಮೀನು ಸಾರು ಯಾವಾಗಲೂ ಮಾಡಿಟ್ಟು ನೆಕ್ಸ್ಟ್ ಡೇ ತಿಂದ್ರೇ ಅದ್ರದ್ದು ತುಂಬ ಟೇಸ್ಟ್ ಆಗಿರುತ್ತೆ. ಬಟ್ ಇವಾಗಲೇ ಜಸ್ಟ್ ನಾನು ಮಾಡಿರೋದು. ಸೊ ಇದನ್ನೇ ಈಗ ತಿಂತಾಯಿದ್ದೀನಿ. ಆ್ಯಂಡ್ ನಾಳೆ ಇನ್ನೂ ಯಮ್ಮಿಯಾಗಿ ಇನ್ನೂ ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ಮೀನು ಸಾರು ಮತ್ತು ತುಂಬಾ ಬಿಸಿ ಬಿಸಿ ಇದೆ, ಅನ್ನ ಕೂಡ ಬಿಸಿ ಬಿಸಿ ಇದೆ. ಸೊ ಎವ್ರಿಥಿಂಗ್ ಇಸ್ ಟೂ ಹಾಟ್. ಒಳ್ಳೆ ಚಳಿ, ಒಳ್ಳೆ ವೆದರು. ಈ ವೆದರಲ್ಲಿ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮೀನು ಸಾರು ಹಾಕೊಂಡು ತಿನ್ನೋದಕ್ಕೆ ಆಹಾ ಸಖತ್ತಾಗಿದೆ. ಸೊ ನಾನು ಕಲ್ಸೋಕ್ಕೆ ಆಗ್ತಾಯಿಲ್ಲ, ತುಂಬಾ ಬಿಸಿ ಇದೆ, ಬಟ್ ಬಾಯಲ್ಲಿ ನೀರು ಬರ್ತಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಪರ್ಫೆಕ್ಟಾಗಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಆ್ಯಂಡ್ ಆಲ್ಸೋ ಫಿಶ್ ಕೂಡ ಅಷ್ಟೇ ಪರ್ಫೆಕ್ಟಾಗಿಯೇ ಕುಕ್ ಆಗಿದೆ. ಸೊ ನೀವು ನೋಡ್ಬೋದು, ನಾನು ಕಿತ್ತಕ್ಕಾಗ್ತಿಲ್ಲ. ಸೊ ಇವಾಗ ಇದನ್ನ ತಿಂದುಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ರಿಸೆಪ್ಷನ್ಗೆ ರೆಡಿ ಆಗಿ. ಎಸ್ ಗೈಸ್, ಈಗ ಫೈನಲ್ ಆಗಿ ಮದುವೆಗೆ ರೆಡಿ ಆಗಿದ್ದೀನಿ ನಾನು. ಸೊ ಫಸ್ಟ್ ಟೈಮ್ ಸ್ಮೋಕಿ ಐ ಮೇಕಪ್ ಮಾಡಿದ್ದೀನಿ. ಐ ಡೋಂಟ್ ನೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಐ ಹೋಪ್ ಚೆನ್ನಾಗಿದೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಮಿರರಲ್ಲಿ ಸ್ವಲ್ಪ ಗಲೀಜಿದೆ. ಸೊ ಐ ಹೋಪ್ ಕ್ಲೀನಾಗಿ ಕಾಣಿಸ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ಒಂದು 2-3 ರೀಲ್ಸ್ ಮಾಡೋಣ ಅಂತ ಇದ್ದೀನಿ ಗೈಸ್. ಸೊ ಇಟ್ಸ್ ಬೀನ್ ಲೈಕ್ ಸೋ ಮೆನಿ ಡೇಸ್ ನಾನು ರೀಲ್ಸ್ ಮಾಡಿ. ಸೊ ಇವತ್ತು ರೀಲ್ಸ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ನನ್ನ ಅಕೌಂಟ್ ಬಂದುಬಿಟ್ಟು ಅನುಷಾಸ್ ಲಿಟಲ್ ವರ್ಲ್ಡ್ ಅಂತ. ಸೊ ಫಾಲೋ ಮೀ ಆಲ್ಸೋ ಇನ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ತೀನಿ. ಎಸ್, ಈಗ ನೆಕ್ಸ್ಟ್ ನಾನು ಮದುವೆಗೆ ಹೋಗಿ ಸಿಗ್ತೀನಿ. ಹೊರಡುವಾಗ ಐ ವಿಲ್ ಪ್ರಾಬಬ್ಲಿ ಮೀಟ್ ಯು ಗೈಸ್. ಅಂಟಿಲ್ ದೆನ್ ನಾನು ಸ್ವಲ್ಪ ಹೊತ್ತು ರೀಲ್ಸ್ ಮಾಡ್ತೀನಿ. ಬಾಯ್ ಬಾಯ್. ಸೊ ಹಾಯ್ ಗೈಸ್. ಸೊ ಒನ್ಸ್ ಅಗೇನ್ ಹಾಯ್. ಕಾರಲ್ಲಿ ಬಂದು ಕೂತಿದ್ದೀವಿ, ಇವಾಗ ಹೊರಟಿದ್ದೀವಿ. ಆಚೆಗಡೆ ಮಳೆ ಬರ್ತಿದೆ. ಮಮ್ಮಿ, ನಮ್ಮ ದೊಡ್ಡಮ್ಮ, ಆಮೇಲೆ ಅಜ್ಜಿ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ಇದು ಇರೋದು ನೆಲಮಂಗಲಲ್ಲಿ. ಆಲ್ಮೋಸ್ಟ್ ಒಂದು 1 hour ತೋರಿಸ್ತಾ ಇದೆ. ಮಳೆ ಬೇರೆ ಆಚೆಗಡೆ ಜೋರು ಬರ್ತಿದೆ. ಟ್ರಾಫಿಕ್ ಹೇಗಿರುತ್ತೋ ಗೊತ್ತಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೀಟ್ ಯು ಗೈಸ್. ಸೊ ಇವಾಗ ಮದುವೆಗೆ ಬಂದು ರೀಚ್ ಆಗಿದ್ದೀವಿ. ನೆಲಮಂಗಲ ಇಷ್ಟೊತ್ತಾಯಿತು ಹೆವಿ ಟ್ರಾಫಿಕಲ್ಲಿ. ಫೈನಲ್ ಆಗಿ ಬಂದು ರೀಚ್ ಆಗಿದ್ವಿ. ಜೋರು ಮಳೆ ಬರ್ತಿದ್ವು. ಸದ್ಯಕ್ಕೆ ಮಳೆ ನಿಂತಿದೆ. ನಾವು ಒಳಗಡೆ ಅಷ್ಟೊತ್ತಿಗೆ ಹೋಗಿಬಿಡಬೇಕು. ಸೊ ವೆದರ್ ಅಂತೂ ಚೆನ್ನಾಗಿದೆ, ಬಟ್ ಮಳೆ ಇರೋದರಿಂದ ಒಂದು ಸ್ವಲ್ಪ ಓಡಾಡೋಕ್ಕೆ ಒಂಥರ ಆಗುತ್ತೆ. ಸೊ ಈಗ ಸ್ವಲ್ಪ ಫೋಟೋಸ್ ಎಲ್ಲ ಆಚೆ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ಸೊ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೌ ಆಮ್ ಐ ಲುಕ್ಕಿಂಗ್ ಅಂತ. ಸೊ ಎಲ್ಲ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಜನ ಜಾಸ್ತಿನೇ ಇದ್ದಾರೆ. ಕಾರ್ ಪಾರ್ಕಿಂಗ್ ಆ್ಯಕ್ಚುಲಾಗಿ ಸಿಕ್ಕಲಿಲ್ಲ ನಮಗೆ. ತುಂಬ ಜನ ಇತ್ತು, ತುಂಬ ಕಾರ್ ಪಾರ್ಕಿಂಗ್ ಇತ್ತು. ಸೊ ಈಗ ಒಳಗಡೆ ಬಂದು ಕೂತ್ಕೊಂಡ್ವಿ. ಇಷ್ಟು ದೂರ ಆಯಿತು ಗೈಸ್. ಎಷ್ಟೊತ್ತಾಯಿತು ಅಂದರೆ 1.5 hour ಮೇಲೇ ಆಯಿತು. ಸೊ ನನಗೆ ಡೆಕೋರೇಷನ್ ಪಾರ್ಟಲ್ಲಿ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದರು. ಸೊ ಎಲ್ಲ ಆರಾಮಾಗಿ ಇದೆ. ಸೆಕೆ ಇದ್ದಿದ್ರೆ ಎಲ್ಲರೂ ಸೆಕೆ ಅಂತ ಅಂತಿದ್ರು. ಸೊ ಮಳೆ ಇರೋದ್ರಿಂದ ಎಲ್ಲ ಆರಾಮಾಗಿ ಕೂತಿದ್ದಾರೆ. ಸೊ ಈಗ ನಾನು ಹೇಳ್ತಾ ಇದ್ದೀನಿ, ಟೈಮ್ ಆಲ್ರೆಡಿ ತುಂಬ ಲೇಟ್ ಆಗಿದೆ, ಬನ್ನಿ ಹೊರಡೋಣ ಅಂತ. ಸೊ ಇವಾಗ ಹೋಗ್ಬಿಟ್ಟು ಬೇಗ ಸ್ಟೇಜ್ ಹತ್ಬಿಟ್ಟು ಅದನ್ನ ಮುಗಿಸ್ಕೊಂಡು ಹೊರಡಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಾಗೆಲ್ಲ ಫೋಟೋಸ್ ತೊಗೊಂಡು ಮಾತಾಡ್ತಾ ಇದ್ವಿ. ಸೊ ಈಗ ಹೊರಡ್ತಾ ಇದ್ದೀವಿ ನಾವು. ಇಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ, ಜನ ಜಾಸ್ತಿ ಇದ್ದಾರೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟ ಮಾಡೋಕ್ಕೆ ಹೋಗಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸುತ್ತಾ ಇದೆ. ಸೊ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಡೆಕೋರೇಷನ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಈಗ ಊಟ ಮಾಡೋಣ. ಊಟಕ್ಕೆ ಫಸ್ಟು ರುಮಾಲಿ ರೋಟಿ, ಆಮೇಲೆ ಪಲ್ಯಗಳು, ಮತ್ತು ಸ್ವೀಟಿಗೆ ಕಾಜರ್ ಹಲ್ವಾ, ಪನ್ನೀರ್ ಗ್ರೇವಿ ಇದೆಲ್ಲ ಹಾಕಿದ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಪಲಾವ್ ಆ್ಯಂಡ್ ಅದಕ್ಕೆ ಚಟ್ನಿ ಮತ್ತು ಗೋಬಿ ಮಂಚೂರಿ ಎಲ್ಲ ಇತ್ತು.
ದೆನ್ ಲಾಸ್ಟಾಗಿ ಅನ್ನ ಸಾರಂತೂ ಸಖತ್ತಾಗಿತ್ತು. ದೆನ್ ಮೊಸರು ಹಾಕ್ಕೊಂಡು ಮುಗಿಸ್ದೆ ನನ್ನ ಊಟನ. ಸೊ ಈಗ ಊಟ ಮುಗ್ದಿದ್ದಾಯಿತು, ಈಗ ಮನೆಗೆ ಹೊರಡಬೇಕು. ಸೊ ಎಸ್ ಗೈಸ್, ನೆನ್ನೆ ನನ್ನ ಕೈಯಲ್ಲಿ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ, ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಟ್ ಗೈಸ್, ವೆದರು ಇವತ್ತು ಬೆಳಗ್ಗೆ ಏನು ಸಖತ್ತಾಗಿದೆ ಗೊತ್ತಾ? ಐ ಜಸ್ಟ್ ಶೋ ಯು ಪೀಪಲ್. ಹೇಗಿದೆ ನೋಡಿ ಗೈಸ್ ವೆದರ್, ಫುಲ್ಲು ಮಳೆ, ಮೋಡ. ವೆದರ್ ಈಸ್ ಲೈಕ್ ಆಸಮ್. ಗೈಸ್, ಈ ವೆದರ್ನ ನಾನು ಆರಾಮಾಗಿ ನಾನು ನಿದ್ದೆ ಮಾಡ್ಕೊಂಡು ಎಂಜಾಯ್ ಮಾಡ್ತೀನಿ. ಸೊ ಎಸ್, ಐ ಹೋಪ್ ಯು ಆಲ್ಸೋ ಗೈಸ್ ಎಂಜಾಯ್ಡ್ ಮೈ ವ್ಲಾಗ್ ಆ್ಯಂಡ್ ಎಂಜಾಯ್ ದ ಡೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.